ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ಸ್ಥಿರತೆ ಹಾಗೂ ಸೌಭಾಗ್ಯವನ್ನು ತರುವಂತಹ ಒಂದು ಅದ್ಭುತವಾದ ಸಮಯ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ರಾಶಿಯ ಅಧಿಪತಿ ಸೌಂದರ್ಯ, ಐಶ್ವರ್ಯ ಮತ್ತು ಸುಖ ಸಂತೋಷಗಳ ಕಾರಕನಾದ ಶುಕ್ರದೇವನ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಇದೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ನೂತನ ಬೀಗರು, ಆತ್ಮೀಯ ನೆಂಟರು, ಹೊಸ ಸಜ್ಜನ್ ಹಾಗೂ ಪ್ರಭಾವಿ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ಮನೆ ತುಂಬ ಜನ ಸೇರಿ ಸಂಭ್ರಮದ ವಾತಾವರಣ ನಿರ್ಮಾಣ ಆಗೋದು ಕೇವಲ ಒಂದು ಸಾಧಾರಣ ಘಟನೆಯಲ್ಲ. ಇದು ನಿಮ್ಮ ಗ್ರಹ ಸ್ಥಿತಿಯನ್ನು ನಡೆಯುತ್ತಿರುವ ದೊಡ್ಡ ಪರಿವರ್ತನೆಯ ಹಾಗೂ ಶುಭ ಶಕುನದ ಸಂಕೇತ ಆಗಿದೆ. ನೀವು ಇದುವರೆಗೆ ಅನುಭವಿಸಿದ ಆರ್ಥಿಕ ತಂಗಾಳಿ, ಅಸ್ಥಿರತೆ ಮತ್ತು ಮನಸ್ಸಿನ ಭಾರ ಎಲ್ಲ ಕೂಡ ದೂರವಾಗಿ ನಿಮ್ಮ ಭಾಗ್ಯೋದಯದ ಸಮಯ ಆರಂಭ ಆಗ್ತಾ ಇದೆ. ಮನೆಗೆ ಬರುವ ಈ ಹೊಸ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಧನಾತ್ಮಕ ತಿರುವನ್ನು ತರ್ತಾ ಇದ್ದಾರೆ. ವೃಷಭ ರಾಶಿಯವರು ಸಹಜವಾಗಿಯೇ ತಾಳ್ಮೆ, ಶಾಂತ ಸ್ವಭಾವ ಮತ್ತು ದೃಢ ಸಂಕಲ್ಪಕ್ಕೆ ಹೆಸರಾದವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳಲ್ಲಿ ಬಂದ ಸಣ್ಣ ಪುಟ್ಟ ಬಿರುಕುಗಳು, ಅನಗತ್ಯ ಗೊಂದಲಗಳು ಹಾಗೂ ಕೌಟುಂಬಿಕ ಒತ್ತಡಗಳು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸಿರಬಹುದು. ಈಗ ಆ ಎಲ್ಲ ಗೊಂದಲಗಳಿಗೆ ತೆರೆ ಬೀಳಲಿದೆ. ನಿಮ್ಮ ಮನೆಗೆ ಪ್ರವೇಶ ಮಾಡುವ ಹೊಸ ಜನ ಅಥವಾ ಹೊಸ ಸಂಬಂಧಗಳು ಕುಟುಂಬದಲ್ಲಿದ್ದ ಅಸಮಾಧಾನವನ್ನು ಶಮನಗೊಳಿಸ್ತಾ ಇದ್ದಾರೆ. ವಿಶೇಷವಾಗಿ ಒಬ್ಬ ಮಹಿಳೆಯ ಅಥವಾ ಹಿರಿಯರ ಪ್ರವೇಶ ನಿಮ್ಮ ಮನೆಗೆ ಸೌಹಾರ್ದತೆಯನ್ನು ತರುತ್ತೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ನಿಮ್ಮ ಮಾತು ಹಾಗೂ ನಿರ್ಧಾರಗಳಿಗೆ ಗೌರವ ದೊರೆಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತೆ. ಮಂಗಳ ಪ್ರಸಂಗಗಳು ನಡೆಯುವ ಶುಭ ಯೋಗ ಅನ್ನೋದು ಕೂಡಿ ಬರುತ್ತೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ ವೃಷಭ ರಾಶಿಯವರಿಗೆ ಶುಕ್ರದೇವನ ಕೃಪೆಯಿಂದ ಧನ ಕನಕ ವೃದ್ಧಿಯಾಗುತ್ತೆ. ಹೂಡಿಕೆ ಮಾಡಿದ ಹಣದಿಂದ ಮರಳಿ ಬರುವ ಸಾಧ್ಯತೆ ಇದು. ಡಬಲ್ ಹಣ ಬರುತ್ತೆ. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನ ಆಗ್ತಾ ಇದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ, ವೇತನ ಏರಿಕೆ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಇರೋರಿಗೆ ನೂತನ ಗ್ರಾಹಕರ ಸಂಪರ್ಕ ದೊರೆತು ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ನಿಮ್ಮ ಮನೆಗೆ ಬರುವ ಹೊಸ ಸಂಬಂಧಿಕರು ಅಥವಾ ಆಪ್ತ ಸ್ನೇಹಿತರು ನಿಮ್ಮ ಉದ್ಯೋಗ ಹಾಗೂ ವ್ಯಾಪಾರ ಪ್ರಗತಿಗೆ ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಅವರ ಸಲಹೆಗಳು ನಿಮಗೆ ಹೊಸ ಆದಾಯದ ಹಾದಿಗಳನ್ನು ತೋರಿಸಿಕೊಡಲಿವೆ. ಆದರೆ ಆತುರದ ಖರ್ಚುಗಳನ್ನು ನಿಯಂತ್ರಿಸೋದು ಅಗತ್ಯ. ವೃಷಭ ರಾಶಿಯವರಿಗೆ ಸುಖ ಸೌಕರ್ಯಗಳ ವೃದ್ಧಿಯಾಗುವ ಸಮಯ ಇದಾಗಿದೆ. ನಿಮ್ಮ ಸ್ವಂತ ಮನೆ ಹೊಂದುವ ಕನಸು ಅಥವಾ ಭೂಮಿ ಅಥವಾ ಆಸ್ತಿ ಖರೀದಿಸುವ ಯೋಜನೆಗಳು ಈಗ ಕೈಗೂಡುತ್ತೆ. ಹೊಸ ವಾಹನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡವರಿಗೆ ಈ ಸಮಯ ಅತ್ಯಂತ ಸೂಕ್ತವಾಗಿದೆ. ಆಸ್ತಿಪಾಸ್ತಿ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಲಾಭದಾಯಕ ಒಪ್ಪಂದಗಳು ಸಿಗಲಿವೆ. ನಿಮ್ಮ ಮನೆಗೆ ಆಗಮಿಸುವ ನೂತನ ವ್ಯಕ್ತಿಗಳು ಈ ಆಸ್ತಿ ಅಥವಾ ವಾಹನ ಖರೀದಿಯ ವಿಚಾರದಲ್ಲಿ ನಿಮಗೆ ಪ್ರಮುಖ ನೆರವು ಮತ್ತು ಪಾರದರ್ಶಕ ಸಲಹೆಗಳನ್ನು ನೀಡಲಿದ್ದಾರೆ. ನಿಮ್ಮ ನಕಾರಾತ್ಮಕ ಆಲೋಚನೆ ಎಲ್ಲ ಹೋಗಿ ಸಕಾರಾತ್ಮಕ ಆಲೋಚನೆ ಮತ್ತು ಸಮಯೋಚಿತ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯಲಿವೆ. ವೈವಾಹಿಕ ಮತ್ತು ಪ್ರೇಮ ಜೀವನದ ದೃಷ್ಟಿಯಿಂದ ಈ ಸಮಯ ಅತ್ಯಂತ ರೊಮ್ಯಾಂಟಿಕ್ ಹಾಗೂ ಮಧುರವಾಗಿರುತ್ತೆ. ಅವಿವಾಹಿತರಿಗೆ ಶೀಘ್ರದಲ್ಲೇ ವಿವಾಹ ಯೋಗ ಕೂಡಿ ಬರುವ ಸಾಧ್ಯತೆ ಇದೆ. ನಿಮ್ಮ ಮನೆಗೆ ಬರುವ ಹೊಸ ನೆಂಟರು ಅಥವಾ ಮಧ್ಯಸ್ಥಿಕೆ ವಹಿಸುವವರು ಸೂಕ್ತ ಜೀವನ ಸಂಗಾತಿಯನ್ನು ಹುಡುಕಲು ಪ್ರಾರಂಭ ಮಾಡ್ತಾರೆ. ಹುಡುಕೋದಕ್ಕೆ ಕಾರಣರು ಕೂಡ ಆಗಿರ್ತಾರೆ. ಪ್ರೀತಿಯಲ್ಲಿರೋರಿಗೆ ದಂಪತಿಗಳಂತೆ ಬಾಳುವ ಶುಭ ಸಮಯ ಇದಾಗಿದ್ದು ಕುಟುಂಬದಲ್ಲಿ ಒಪ್ಪಿಗೆ ದೊರೆಯುತ್ತೆ. ಈಗಾಗಲೇ ವಿವಾಹಿತ ಆಗಿರೋರಿಗೆ ವೃಷಭ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹಾಗೂ ಪ್ರೀತಿ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಡಬಲ್ ಮಾಡುತ್ತೆ. ಆರೋಗ್ಯ ಜಾಗ್ರತೆ
ಆರೋಗ್ಯದ ದೃಷ್ಟಿಯಿಂದ ವೃಷಭ ರಾಶಿಯವರು ಸಣ್ಣ ಪುಟ್ಟ ಜಾಗ್ರತೆ ವಹಿಸೋದು ತುಂಬ ಅತ್ಯಗತ್ಯ. ಕುತ್ತಿಗೆ, ಗಂಟಲು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಬಹುದು. ಆಹಾರ ಪದ್ಧತಿಯಲ್ಲಿ ನಿಯಂತ್ರಣ ಮತ್ತು ಸರಿಯಾದ ವಿಶ್ರಾಂತಿ ನಿಮಗೆ ಅತ್ಯಗತ್ಯವಾಗಿರುತ್ತೆ. ದಿನನಿತ್ಯ ಪ್ರಾಣಾಯಾಮ ಮತ್ತು ಲಘು ವ್ಯಾಯಾಮಗಳನ್ನು ಮಾಡೋದರಿಂದ ಆರೋಗ್ಯ ಮತ್ತು ಮನಸ್ಸು ಎರಡೂ ಕೂಡ ಸ್ಥಿರವಾಗಿರುತ್ತೆ. ವಿಶೇಷ ಆಧ್ಯಾತ್ಮಿಕ ಪರಿಹಾರಗಳು: ದೇವತಾ ಆರಾಧನೆ. ವೃಷಭ ರಾಶಿಯವರು ಲಕ್ಷ್ಮೀದೇವಿ, ಅನ್ನಪೂರ್ಣೇಶ್ವರಿ ಹಾಗೂ ದುರ್ಗಾದೇವಿಯನ್ನು ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಶುಭ ದಿನಗಳು: ಶುಕ್ರವಾರ ಹಾಗೂ ಬುಧವಾರದಂದು ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಿ ದೀಪಾರಾಧನೆ ಮಾಡೋದು ಅತ್ಯಂತ ಶ್ರೇಯಸ್ಕರ. ಶುಭ ದಿನಗಳು: ಶುಕ್ರವಾರ ಹಾಗೂ ಬುಧವಾರಗಳಂದು ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಿ ದೀಪಾರಾಧನೆ ಮಾಡೋದು ಅತ್ಯಂತ ಫಲದಾಯಕವಾಗಿರುತ್ತೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಗೆ ಮನೆಯಲ್ಲಿ ದೇವರ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ಪ್ರತಿದಿನ ಬೆಳಿಗ್ಗೆ ತುಪ್ಪದ ದೀಪ ಹಚ್ಚಿ ಕಳಸ ಪೂಜೆ ಮಾಡೋದು ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷವನ್ನು ಹೆಚ್ಚಿಸುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಒಳ ಮನಸ್ಸಿನ ಧ್ವನಿಯನ್ನು ಕೇಳಿ ನಡೆದುಕೊಳ್ಳಿ. ಇತರರ ಅನಗತ್ಯ ಮಾತುಗಳಿಂದ ದೂರ ಇರಿ. ನಿಮ್ಮ ಶಾಂತತೆ ಮತ್ತು ತಾಳ್ಮೆಯೇ ನಿಮ್ಮ ನಿಜವಾದ ಶಕ್ತಿ. ನಿಮ್ಮ ಮನೆಗೆ ಆಗಮಿಸುವ ಪ್ರತಿಯೊಬ್ಬರು ಕೂಡ ಒಂದು ಪ್ರತ್ಯೇಕ ಕಾರಣ ಇದೆ. ಆ ಕಾರಣವನ್ನು ಗುರುತಿಸಿ ಅವರಿಗೆ ಗೌರವ ನೀಡಿ. ನಿಮ್ಮ ಮೇಲೆ ಹಾಗೂ ಭಗವಂತನ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯಿರಿ. ಈ ಅಪರೂಪದ ಸಮಯ ನಿಮ್ಮ ಭಾಗ್ಯದ ಬಾಗಿಲು ತೆರೀತಾ ಇದೆ. ನಿಮಗೆಲ್ಲರಿಗೂ ಶ್ರೀ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ದೊರೆತು ಸಕಲ ಐಶ್ವರ್ಯ ಮತ್ತು ಶಾಂತಿ ನೆಲೆಸಲಿ ಅಂತ ನಾವು ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.